ಓಂ ಇದಮೃತಂ ಇದಂ ಬ್ರಹ್ಮ ಇದಂ ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸೈಷೋಷ್ಮಾಖಣಃ ಸತ್ಯಮೇವ ಜಯತಿ ನಾನೃತಂ. ಶ್ರೀ ಗುರುಭ್ಯೋ ನಮಃ. ಅಥಾತಃ ಅದ್ಯ ಪ್ರಾರಪ್ಸ್ಯಮಾಣಃ ಭಾಗಃ ಮಹಾಭಾರತಸ್ಯ ಆಶ್ವಮೇಧಿಕೆ ಪರ್ವಣಿ 240 142 ತತ್ರ ಟಿ ಆರ್ ಕೃಷ್ಣಾಚಾರ್ಯಾಣಾಂ ಪಾಠೆ ವೈಷ್ಣವೇ ಪಾಠೆ ಚ 9 ಅಧ್ಯಾಯಃ. ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಣಾಂ ಪಾಠೆ 14 ಅಧ್ಯಾಯಃ. 114ನೇ ಅಧ್ಯಾಯ ಅಥವಾ 109ನೇ ಅಧ್ಯಾಯ ಇನ್ನು ಕೆಲವು ಪಾಠಗಳಲ್ಲಿ ಇದೀಗ ನಡೆದಿದೆ. ಅಲ್ಲಿ ಸರಿಸುಮಾರು 12 ಶ್ಲೋಕಗಳನ್ನು ಈಗ ನಾವು ನೋಡಿದ್ದೇವೆ. ಪಂಚ ಪ್ರಾಣಾಹುತಿಗಳ ಮಹತ್ವದ ಕುರಿತಾಗಿ ಈ ಹಿಂದೆ ನಾವು ನೋಡಿದ್ವಿ. ಪಂಚ ಪ್ರಾಣಾಹುತಿಗಳನ್ನು ನಾವು ಕೊಟ್ಟಾಗ ಸೂರ್ಯ, ಚಂದ್ರ, ಅಗ್ನಿ, ಇಂದ್ರ, ಮುಖ್ಯ ಪ್ರಾಣ ಈ ದೇವತೆಗಳನ್ನು ಮತ್ತೆ ಅವರಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನನ್ನು, ವೈಶ್ವಾನರ ರೂಪಿಯಾದಂಥ ಭಗವಂತನನ್ನು ತೃಪ್ತಿಪಡಿಸಿದಂತಾಗ್ತದೆ ಅನ್ನುವ ಎಲ್ಲ ಸಂಗತಿಗಳನ್ನು ಕೂಡ ಈ ಹಿಂದೆ ನಾವು ನೋಡಿದ್ದೇವೆ. ಅದಿಲ್ಲದೆ ಹೋದರೆ, ಈ ಮಹತ್ವವನ್ನೆಲ್ಲ ತಿಳ್ಕೊಳ್ಳದೆ ಹೋದರೆ ಅವನು ಅನ್ನ ತಿನ್ನುವ ಕ್ರಿಯೆಯಿಂದ ಕೇವಲ ರಾಕ್ಷಸರು, ಪಿಶಾಚರು ಮೊದಲಾದವರನ್ನೇ ತೃಪ್ತಿಪಡಿಸಿದಂತಾಗ್ತದೆ ಹೊರತು ಅದರಿಂದ ಯಾವ ದೇವತೆಗೂ ಕೂಡ ತೃಪ್ತಿ ಆಗುವುದಿಲ್ಲ ಅಂತನ್ನೋದನ್ನೆಲ್ಲ ನೋಡಿದ್ದೇವೆ. ವಕ್ತೃ ಪ್ರಮಾಣಾನ್ ಪಿಂಡಾಂಶ್ಚ ಗ್ರಸೇದ್ ಏಕೈಕಶಃ ಪುನಃ ವಕ್ತ್ರಾಧಿಕಂ ತು ಯತ್ ಪಿಂಡಂ ಆತ್ಮೋಚ್ಛಿಷ್ಟಂ ತದುಚ್ಯತೆ. ಪಂಚಪ್ರಾಣಾಂಶಗಳನ್ನು ತಗೊಂಡಾದ ಬಳಿಕ ತನ್ನ ಬಾಯಿಗೆ ಎಷ್ಟು ತುತ್ತು ಹಿಡಿಸ್ತದೋ ಅಷ್ಟೇ ತುತ್ತುಗಳನ್ನ ಆ ಸಾಧಕನಾದವನು ತಿನ್ನಬೇಕು. ತನ್ನ ಬಾಯಿಯಲ್ಲಿ ಹಿಡಿಯುವುದಕ್ಕಿಂತ ಹೆಚ್ಚಿನ ಗಾತ್ರದ ತುತ್ತನ್ನೇನಾದರೂ ಬಾಯಿಗೆ ಹಾಕ್ಕೊಂಡ್ರೆ ಅದರಿಂದ ಅವನಿಗೆ ಆ ತುತ್ತು ಬಾಯಿಂದ ಹೊರಗೆ ಬರ್ತದೆ. ಆ ಹೊರಗೆ ಬಂದಂತಹ ತುತ್ತು ಆತ್ಮೋಚ್ಛಿಷ್ಟ ಎಂಬುದಾಗಿ ಪರಿಗಣಿಸಲ್ಪಡ್ತದೆ. ಅದಕ್ಕಾಗಿ ಬಾಯಿಂದ ಯಾವತ್ತೂ ಹಾಕಿಕೊಂಡಂಥ ತುತ್ತು ಹೊರಗೆ ಬರಬಾರ್ದು. ಎಷ್ಟು ಸಾಧ್ಯವೋ ಅಷ್ಟನ್ನು ಮಾತ್ರ ಬಾಯಿಗೆ ಹಾಕ್ಕೊಳ್ಬೇಕು. ಮತ್ತೆ ಒಂದು ವೇಳೆ ಏನಾದರೂ ಅನ್ನ ಹೊರಗೆ ಬಂದರೆ ಅದು ಅಭೋಜ್ಯ ಆಗ್ತದೆ, ಮತ್ತೆ ಅದನ್ನು ತಿನ್ನಬಾರದು. ಅದರ ಪರಿಹಾರಕ್ಕಾಗಿ, ಪಾಪ ಪರಿಹಾರಕ್ಕಾಗಿ ಚಾಂದ್ರಾಯಣ ವ್ರತವನ್ನು ಮಾಡಬೇಕು ಅಂತ ವರ್ಣನೆ ಮಾಡಿದ್ದಾರೆ. ಅಷ್ಟು ಮಹತ್ವ ಆ ಭೋಜನ ಎಂಬ ಯಜ್ಞಕ್ಕಿದೆ. ಸ್ವಮುಚ್ಛಿಷ್ಟಂ ತು ಯೋ ಭುಂಕ್ತೆ ಮುಕ್ತ ಭೋಜನಂ. ತನ್ನದೇ ಆದ ಎಂಜಲನ್ನು ಮತ್ತೆ ತಿನ್ನಬಾರದು. ಮತ್ತೆ ಮುಕ್ತ ಭೋಜನ, ಒಂದು ಬಾರಿ ಊಟ ಮಾಡಬೇಕು ಅಂತ ಕುತ್ಕೊಂಡವನು ಯಾವುದೋ ಕಾರಣಕ್ಕಾಗಿ ಎದ್ದು ಹೋದರೆ ಮತ್ತೆ ಅದು ಬಂದು ಅಲ್ಲೇ ಭೋಜನ ಮಾಡಿದರೆ ಅದೆಲ್ಲವೂ ಕೂಡ ಈ ಆತ್ಮೋಚ್ಛಿಷ್ಟ ಎಂಬುದಾಗಿ ಪರಿಗಣಿಸಲ್ಪಡ್ತದೆ. ಅದೆಲ್ಲವೂ ಕೂಡ ಚಾಂದ್ರಾಯಣ ವ್ರತ ಮಾಡಿದಾಗ ಮಾತ್ರ ಪರಿಹಾರ ಕಾಣ್ತದೆ. ಮುಕ್ತ ಭೋಜನ ಅಂತಿದೆ. ಮುಕ್ತ ಭೋಜನ ಅಂತಂದ್ರೆ ಒಂದು ಬಾರಿ ತಾನು ತಿಂದದ್ದನ್ನು ಮತ್ತೊಂದು ಬಾರಿ ತಾನೇ ತಿನ್ನುವುದು ಅಂತ ಹೀಗೆ ಅರ್ಥ ಮಾಡ್ಕೊಳ್ಳುವುದು ಯೋಗ್ಯ. ಅದನ್ನು ಸರಿಯಾಗಿ ಕೆಲವರು ಮುಕ್ತವಾಗಿ ಉಣ್ಣುವವರು ಅಂತ ಮಾಡ್ಕೊಂಡಿದ್ದಾರೆ. ಅದೇನೋ ಅಷ್ಟು ಸರಿಯಾಗಿ ಕಾಣಿಸೋದಿಲ್ಲ. ಸ್ವಮುಚ್ಛಿಷ್ಟಂ, ತಾನು ಒಂದು ಬಾರಿ ಕೂತಾಗ ಅಲ್ಲೇ ಬಾಯಲ್ಲಿ ಉಳಿದದ್ದನ್ನು ಮತ್ತೊಂದು ಬಾರಿ ತಿನ್ನುವುದು ಮುಕ್ತ, ಉಚ್ಛಿಷ್ಟ ಭೋಜನ. ಮುಕ್ತ, ಒಂದ್ಸರಿ ತಿಂದು ಉಳಿದದ್ದನ್ನು ಯಾವುದೋ ಕಾರಣಕ್ಕಾಗಿ ಭೋಜನ ವಿಚ್ಛಿನ್ನ ಆದಾಗ ಮತ್ತೆ ಅದನ್ನೇ ತಿನ್ಲಿಕ್ಕೆ ಪ್ರಯತ್ನ ಪಟ್ಟರೆ ಅದಕ್ಕೆ ಮುಕ್ತ ಭೋಜನ ಅಂತ ಕರೀತಾರೆ. ಇದ್ಯಾವುದೂ ಕೂಡ ಯೋಗ್ಯ ಅಲ್ಲ. ಸ್ತ್ರೀಪಾತ್ರ ಭುಂಗ್ ನರಃ ಪಾಪಃ ಸ್ತ್ರೀಣಾಂ ಉಚ್ಚಿಷ್ಟ ಭುಕ್ತತ ತಯಾ ಸಹ
ಚ ಯೋ ಭುಂಕ್ತೆ ಸಭುಂಕ್ತೆ ಮಧ್ಯಮೇವ ಹಿ ನತಸ್ಯ ನಿಷ್ಕೃತಿ ದೃಷ್ಟ ಮುನಿಭಿ ತತ್ವದರ್ಶಿಭಿ. ಸ್ತ್ರೀಯರು ಊಟ ಮಾಡಿದಂಥ ಎಲೆ ಅಥವಾ ತಟ್ಟೆಗಳಲ್ಲಿ ಭೋಜನ ಮಾಡುವಂಥವನು ಅಥವಾ ಸ್ತ್ರೀಯರ ಉಚ್ಚಿಷ್ಟವನ್ನೇ ಭೋಜನ ಮಾಡುವಂಥವನು, ಇವರೆಲ್ಲರೂ ಕೂಡ ಮದ್ಯಪಾನ ಮಾಡಿದಂತಾನೆ ಆಗ್ತದೆ. ಅದಷ್ಟೇ ಅಲ್ಲದೇನೆ ತಯಾ ಸಹಜ ಯೋ ಭುಂಕ್ತೆ, ಆ ಸ್ತ್ರೀಯ ಜೊತೆಗೆ ಒಂದೇ ತಟ್ಟೆಯಲ್ಲಿ ಊಟ ಮಾಡೋದು ಅಂತ ಹೀಗೆ ಅದಕ್ಕೆ ಇನ್ನೊಂದು ಅರ್ಥ ಬರೆದಿದ್ದಾರೆ. ಒಂದು, ಸ್ತ್ರೀಯ ಭೋಜನ ಆದಮೇಲೆ ಅವಳು ಊಟ ಮಾಡಿದಂಥ ತಟ್ಟೆಯಲ್ಲೇ ಭೋಜನ ಮಾಡೋದು, ಅಥವಾ ಅವಳ ಎಂಜಲನ್ನು ತಾನು ತಿನ್ನೋದು. ಇನ್ನೊಂದು, ಅವಳ ಜೊತೆಗೇನೆ ಒಂದೇ ತಟ್ಟೆಯಲ್ಲಿ ಭೋಜನ ಮಾಡುವುದು, ಒಂದೇ ಎಲೆಯಲ್ಲಿ ಭೋಜನ ಮಾಡುವುದು ಮದ್ಯಪಾನಕ್ಕೆ ಸಮಾನ ಅಂತ ಅರ್ಥ ಮಾಡಿದ್ದಾರೆ. ಅದಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಅಲ್ಲಿ ತಯಾ ಸಹಜ ಯೋ ಭುಂಕ್ತೆ ಅನ್ನೋದಕ್ಕೆ ಕೇವಲ ಒಂದೇ ತಟ್ಟೆಯಲ್ಲಿ ಅವಳ ಜೊತೆಗೆ ಉಣ್ಣುವುದು ಅಂತ ಹೀಗೇನು ಅರ್ಥ ಅಲ್ಲ, ಅದಕ್ಕೆ ಬೇರೆನೇ ಒಂದು ಅರ್ಥ ಇದೆ. ನ ಸ್ತ್ರ್ಯಾಸಹ ಭುಂಜೀತ ಅಂತ, ಸ್ತ್ರೀಯ ಜೊತೆಗೆ ಯಾವತ್ತೂ ಕೂಡ ಊಟ ಮಾಡಬಾರ್ದು. ಒಂದೇ ತಟ್ಟೆಯಲ್ಲಿ ಮಾತ್ರ ಅಲ್ಲ, ಇಬ್ಬರು ಅಕ್ಕಪಕ್ಕದಲ್ಲಿ ಕುತ್ಕೊಂಡು ತಮ್ಮದೇ ಆದ ಎಲೆಗಳಲ್ಲಿ ತಟ್ಟೆಗಳಲ್ಲಿ ಕುತ್ಕೊಂಡು ಭೋಜನವನ್ನು ಕೂಡ ಮಾಡಬಾರ್ದು ಅಂತ ಕೇಳಿ ಬರ್ತದೆ. ಅದಕ್ಕೆ ಒಂದು ಶಾಸ್ತ್ರದ ಎರಡು ಅಪವಾದಗಳು ಕೂಡ ಕೇಳಿ ಬರ್ತವೆ. ಮಾತ್ರ ಸಹೋಪನಯನೇ ವಿವಾಹೇ ಭಾರ್ಯೆಯಾಸಹ. ಉಪನಯನದ ಪ್ರಸಂಗದಲ್ಲಿ ತಾಯಿಯ ಜೊತೆ ಕೂತ್ಕೊಂಡು ಭೋಜನ ಮಾಡಬಹುದು, ತಾಯಿ ಪಕ್ಕದಲ್ಲಿರಬಹುದು, ಆವಾಗಲೂ ಉಚ್ಚಿಷ್ಟದ ಭೋಜನ ಇಲ್ಲ ಅನ್ನೋದನ್ನು ಗಮನಿಸಬೇಕು. ವಿವಾಹೇ ಭಾರ್ಯೆಯಾಸಹ, ವಿವಾಹ ಸಂದರ್ಭದಲ್ಲಿ ಹೆಂಡತಿಯ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡಬಹುದು, ಆವಾಗಲೂ ಎಂಜಲು ಊಟ ಮಾಡಬಾರ್ದು ಅನ್ನೋದೇ ಸಿದ್ಧಾಂತ. ಎಂಜಲು ಮಾಡದೆ ಹೋದ್ರೂ ಕೂಡ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡುವುದು ಕೂಡ ವಿವಾಹ ಮತ್ತು ಉಪನಯನ ಇವೆರಡು ಪ್ರಸಂಗಗಳು ಬಿಟ್ಟರೆ ಬೇರೆ ಪ್ರಸಂಗಗಳಲ್ಲಿ ಇದು ಉಚಿತ ಅಲ್ಲವೇ ಅಲ್ಲ. ಇಂಥದಕ್ಕೆಲ್ಲದಕ್ಕೂ ಕೂಡ ಪರಿಹಾರವೇ ಇಲ್ಲ ಅಂತ ವರ್ಣನೆ ಮಾಡ್ತಾರೆ. ಕೆಲವು ಕಡೆ ಶ್ಲೋಕಗಳು ಕಾಣಿಸೋದಿಲ್ಲ, ಕೆಲವು ಕಡೆ ಕಾಣಿಸ್ತವೆ. ಪಿಬತಃ ಪತಿತೇ ತೋಯೇ ಭೋಜನೆ ಮುಖನಿಸೃತೆ. ಭೋಜನ ಸಂದರ್ಭದಲ್ಲಿ ಆ ನೀರು ಕುಡಿಯುವಾಗ ನೀರು ಬಾಯಿಯಿಂದ ಜಾರಿ ಅನ್ನದ ಮೇಲೆ ಬಿದ್ದರೆ ಅದು ಕೂಡ ಉಚ್ಚಿಷ್ಟ ಅಂತ ಕಲ್ಸ್ಕೋತದೆ, ಮುಂದೆ ಅದನ್ನು ತಿನ್ನಬಾರದು. ಅದಕ್ಕಾಗಿ ನೀರು ಕುಡಿಯುವಾಗಲೂ ಕೂಡ ಎಚ್ಚರಿಕೆಯಿಂದ ಕುಡಿಬೇಕು, ಇಲ್ಲದೆ ಹೋದರೆ ಚಾಂದ್ರಾಯಣ ವ್ರತ ಮಾಡಬೇಕಾಗ್ತದೆ. ಕುಡಿದು ಉಳಿದಂತಹ ನೀರು ಕೂಡ ಪೀತಶೇಷಂತು ತನ್ನಾಮ ನಪೇಯಂ ಪಾಂಡುರಂದನ. ನೀರು ಕುಡಿದ ಮೇಲೆ ಆ ಲೋಟದಲ್ಲಿ ಏನು ನೀರು ಉಳಿದಿರ್ತದೆ ಅದು ಕೂಡ ಉಚ್ಚಿಷ್ಟವೇ ಆಗ್ತದೆ. ಅದಕ್ಕಾಗಿ ತಂಬಿಗೆಯಿಂದ ನೇರವಾಗಿ ನೀರನ್ನು ಕುಡಿಬಾರ್ದು, ಹೊರತು ತಂಬಿಗೆಯಿಂದ ಒಂದು ಸಣ್ಣ ಲೋಟಕ್ಕೆ ನೀರನ್ನು ಬಗ್ಗಿಸಿಕೊಂಡು ಆಮೇಲೆ ಅದನ್ನು ನೀರನ್ನು ಕುಡಿಬೇಕು. ಅದನ್ನು ಕುಡಿಯುವಾಗ ಏನೇನು ಬಗ್ಗಿಸ್ಕೊಂಡಿರ್ತೀವೋ ಅದನ್ನು ಪೂರ್ತಿ ಕುಡಿದು ಮುಗಿಸ್ಬೇಕು. ಆ ಲೋಟದಲ್ಲಿ ಅದು ಉಳಿಬಾರ್ದು ಅಂತ ಹೀಗೆ ಕಂಡು ಬರ್ತದೆ. ಮೌನವಾಗಿದ್ದು ಭೋಜನ ಮಾಡಬೇಕು. ನೀರು ಕುಡಿಯುವಾಗ ಅದನ್ನು ಕೂಡ ನಾವು ತುಟಿಗಳಿಗೆ ತಾಕಿಸಿ ನೀರು ಕುಡಿಬಾರ್ದು. ನೀರನ್ನು ಎತ್ತರಿಸಿಯೇ ಕುಡಿಬೇಕು ಅಂತ ಅನ್ನೋದು ಎಲ್ರಿಗೂ ಗೊತ್ತಿದ್ದೇ ಇದೆ. ಮತ್ತು ಎತ್ತರಿಸಿ ಕುಡಿಯುವಾಗಲೂ ಕೂಡ ಅದನ್ನು ನೀರಿನ ಪಾತ್ರೆಯನ್ನು ನೆಲದ ಮೇಲೆ ಇಡಬಾರ್ದು ಅಂತ ಹೀಗೆ ಅದನ್ನು ಅನುವಾದ ಮಾಡೋರು ಅನುವಾದ ಮಾಡಿದ್ದಾರೆ. ಆಗ ಪಾನೀಯ ಅನುಚ್ಚಿಷ್ಟ, ಅದು ಎಂಜಲ್ ಅಲ್ಲ ಅಂತ ಪರಿಗಣಿತ ಆಗಿರ್ತದೆ. ಅರ್ಧ ನೀರನ್ನು ಕುಡಿದು ಆ ಲೋಟವನ್ನು ಹಾಗೆ ಕೆಳಗಿಟ್ಟರೆ ಉಳಿದ ನೀರು ಕೂಡ ಉಚ್ಚಿಷ್ಟ ಆಗ್ತದೆ, ಆಗ ಚಾಂದ್ರಾಯಣ ವ್ರತ ಮಾಡಬೇಕಾಗ್ತದೆ ಅಂತ ಅದರ ತಾತ್ಪರ್ಯ. ಆದ್ದರಿಂದ ಕೆಲವರು ನೀರಿನ ಲೋಟ ಏನಿದೆ ಅದನ್ನು ಎಡಗೈಯಿಂದ ಕುಡಿಯುವುದೇ ಇಲ್ಲ, ಬಲಗೈಯಿಂದಲೇ ನೀರಿನ ಲೋಟವನ್ನು ಎತ್ತಿ ಕೆಲವರು ಕುಡಿಯೋರಿದ್ದಾರೆ ಅಂತ ಹೀಗೆ ಅನೇಕ ಥರದ ಸಂಪ್ರದಾಯಗಳಂತೂ ಕಂಡು ಬರ್ತವೆ. ಅದೇನೇ ಇರಲಿ, ಎಷ್ಟು ನೀರನ್ನು ಒಂದು ಲೋಟಕ್ಕೆ ಬಗ್ಗಿಸ್ಕೊಂಡಿದ್ದೇವೆ ಅಷ್ಟು ನೀರು ಪೂರ್ಣ ಖಾಲಿ ಆಗಬೇಕು. ತಂಬಿಗೆ ಮತ್ತು ಅದರ ಜೊತೆಗೊಂದು ಸಣ್ಣ ಲೋಟ ಇವೆರಡೂ ಕೂಡ ಊಟ ಮಾಡುವವನ ಜೊತೆಗೆ ಇರಬೇಕು. ಕೇವಲ ತಂಬಿಗೆಯನ್ನು ಇಟ್ಕೊಳ್ಬಾರ್ದು. ಇದೇ ಕಾರಣಕ್ಕಾಗಿ ಮೌನವಾಗಿದ್ದು ಸುತ್ತಮುತ್ತಲೆಲ್ಲೂ ನೋಡದೆ ಸಂತೋಷದಿಂದ ಭೋಜನ ಮಾಡಬೇಕು. ತನ್ನ ಉಚ್ಚಿಷ್ಟ ಮತ್ತೊಬ್ಬರಿಗೆ ಯಾರಿಗೂ ಕೂಡ ತುಂಬ ಎಚ್ಚರಿಕೆಯಿಂದ ತಾಗದಂತೆ ಎಚ್ಚರಿಕೆ ವಹಿಸಬೇಕು. ಅಧಿಕವಾಗಿ ಉಣ್ಣಬಾರ್ದು, ಕಡಿಮೆಯಾಗಿ ಉಣ್ಣಬಾರ್ದು. ಶರೀರ ಮನಸ್ಸಿಗೆ ಹಿತ ಆಗುವಷ್ಟು ಮಾತ್ರ ಭೋಜನ ಮಾಡಬೇಕು.
ರಜಸ್ವರೆ, ಚಾಂಡಾಲರು, ನಾಯಿ ಮತ್ತು ಶೂದ್ರ, ಅಸಂಸ್ಕೃತರು ಇಂಥವ್ರು ನಾವು ಊಟ ಮಾಡುವಾಗ ನೋಡಿದರೆ ಆ ಅನ್ನವನ್ನು ಪರಿತ್ಯಜಿಸಬೇಕು. ಪರಿತ್ಯಾಗ ಮಾಡದೆ ಮತ್ತೆ ಅದನ್ನು ತಿನ್ನುತ್ತಾ ಹೋದರೆ ಅಂಥವನು ಮತ್ತೆ ಚಾಂದ್ರಾಯಣ ವ್ರತನೇ ಮಾಡಬೇಕಾಗ್ತದೆ. ನಾವು ಉಣ್ಣುವ ಅನ್ನದಲ್ಲಿ ಕೂದಲು, ಕೀಟ ಇತ್ಯಾದಿಗಳು ಯಾವುದಾದ್ರು ಬಿದ್ದಿದ್ದರೆ, ಮತ್ತು ಬಿಸಿ ಇದ್ದಾಗ ಅದನ್ನು ಯಾರಾದರೂ ಒಬ್ಬರು ಬೇರೆಯವರು ಬಾಯಿಯಿಂದ ತಮ್ಮ ಮುಖದ ಮಾರುತದಿಂದ ಗಾಳಿಯಿಂದ ಬೀಸಿದ್ದರೆ ಅದೆಲ್ಲವೂ ಅಭೇಜ್ಯ ಆಗ್ತದೆ. ಅದನ್ನು ತಿಂದು ಕೂಡ ಮತ್ತೆ ಚಾಂದ್ರಾಯಣ ವ್ರತ ಮಾಡಬೇಕಾಗ್ತದೆ. ಉತ್ಥಾಯಿಚ ಪುನಃ ಸ್ಪೃಷ್ಟಂ, ಊಟ ಮಾಡುವಾಗ ಒಂದು ಬಾರಿ ಎದ್ದು ಮತ್ತೆ ಕೂತ್ಕೊಂಡಂಥ ಅನ್ನ. ಪಾದಸ್ಪೃಷ್ಟ, ಪಾದ ಸ್ಪರ್ಶ ಆಗಿದ್ದು ಇದ್ಯಾವುದು ಕೂಡ ಗ್ರಾಹ್ಯ ಅಲ್ಲ. ಯಾಕಂದರೆ ಆ ಊಟದ ಪಾತ್ರ ಮತ್ತು ಅಲ್ಲಿ ಕೆಳಗೆ ಮಾಡಿರುವಂಥ ಮಂಡಲ ಅದೆಲ್ಲವೂ ಕೂಡ ಪವಿತ್ರವಾದ್ದು. ನಾವು ಮಾಡ್ತಿರುವಂಥ ಕ್ರಿಯೆ ಅನ್ನೋದು ಯಜ್ಞ. ಆದ್ದರಿಂದ ಅಂಥ ಅನ್ನವನ್ನು ವರ್ಜಿಸಬೇಕು, ಹಾಗೆ ಮೈಲಿಗೆ ಆಗಿದ್ದನ್ನು. ಇವೆಲ್ಲ ರಾಕ್ಷಸರು ತಿನ್ನುವಂಥ ಅನ್ನ. ಅದನ್ನು ನಾವು ತಿಂದರೆ ಹಿಂದಿನ ಮುಂದಿನ 7 ತಲೆಮಾರುಗಳು ಅಧಃಪತನವನ್ನು ಹೊಂದುತ್ತವೆ. ತಿಲಾಹ ಪವಿತ್ರಾಹ ಪಾಪಘ್ನ ಅಂತ ಮುಂದೆ ಈ ತಿಲದ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಎಳ್ಳು ಬಹಳ ಪವಿತ್ರವಾದದ್ದು ಅಂತ. ಅದಕ್ಕಿಂತ ಮುಂಚೆ ಕೆಲವು ಬೇರೆ ಶ್ಲೋಕಗಳು ಕೂಡ ಕೇಳಿ ಬರ್ತವೆ. ಶ್ಲೋಕಗಳು ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಕಂಡಿರ್ತವೆ ಅಲ್ಲಲ್ಲಿ, ಆದರೂ ಅದನ್ನು ಹೀಗೆ ಹೇಳ್ತೇನೆ. ಯುಧಿಷ್ಠಿರ ಹೀಗೆ ಕೇಳಿದಂತೆ, ಗೋವಿಗೆ ಹುಲ್ಲು ತಿನ್ನಿಸುವ ವಿಧಾನ, ಎಳ್ಳಿನ ಮಹಿಮೆ ಇದೆಲ್ಲವನ್ನು ಕೂಡ ನನಗೆ ವರ್ಣಿಸುವಂತ ಯುಧಿಷ್ಠಿರ ಕೇಳಿದ. ಆಗ ಕೃಷ್ಣ ಅದನ್ನು ಮುಂದೆ ವರ್ಣಿಸಲಿಕ್ಕೆ ತೊಡಗಿದ. ಇಕ್ಷೋ ಸೋಮ ಸಮುದ್ಭೂತಿಂ ಅಂತ ಅಲ್ಲಿ ಒಂದು ಮಾತು ಕೇಳಿ ಬರ್ತದೆ. ಎಳ್ಳಿನಿಂದ ಚಂದ್ರ ಹುಟ್ಟಿದ ಹೇಗೆ ಅಂತ ಅನ್ನೋದನ್ನು ಹೇಳುವಂತ. ಇದು ಕೆಲವು ಕಡೆ ಕಂಡು ಬರ್ತದೆ, ಕೆಲವು ಕಡೆ ಇಲ್ಲ. ವೈಷ್ಣವ ಪಾಠದಲ್ಲಿ ಯುಧಿಷ್ಠಿರ ಕೇಳಿದ ಮೇಲೆ ಕೃಷ್ಣ ಹೇಳಲಿಕ್ಕೆ ಶುರು ಮಾಡಿದ ಒಂದು ಭಾಗ ಕಾಣಿಸೋದಿಲ್ಲ. ಆದರೆ ಆ ವೈಷ್ಣವ ಪಾಠದಲ್ಲಿ ಕೆಲವು ಅಸಂಗತಿಗಳು ಕಾಣ್ತವೆ. ಭೋಜನ ಬಗ್ಗೆ ಹೇಳಿಕ್ಕೆ ಹೊರಟವನು ಇದ್ದಕ್ಕಿದ್ದಂತೆ ತಿಲದ ಬಗ್ಗೆ ಯಾಕೆ ಹೇಳಿದ? 25ನೇ ಶ್ಲೋಕದವರೆಗೆ ಭೋಜನದ ಬಗ್ಗೆ ಹೇಳಿದ್ದಾನೆ. 26ನೇ ಶ್ಲೋಕದಲ್ಲಿ ಎಳ್ಳಿನ ಬಗ್ಗೆ ಯಾಕೆ ಹೇಳ್ತಿದ್ದಾನೆ? ಅದು ಅರ್ಥ ಆಗುವಂಥದ್ದಲ್ಲ. ಅದರಿಂದ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಮತ್ತು ವವಿಳ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ನಡುವೆ ಒಂದು 4-6 ಶ್ಲೋಕಗಳಿವೆ. ಅವು ವೈಷ್ಣವ ಪಾಠದಲ್ಲಿ ಬಿಟ್ಟು ಹೋಗಿವೆ ಅನ್ನೋದನ್ನು ತಿಳ್ಕೋಬೇಕು. ಯುಧಿಷ್ಠಿರ ಪ್ರಶ್ನೆ ಮಾಡಿದ್ನಲ್ಲ, ಎಳ್ಳಿನ ಮಹಿಮೆ, ಕಬ್ಬಿನಿಂದ ಚಂದ್ರ ಹುಟ್ಟಿದ ರೀತಿ ಇನ್ನೆಲ್ಲವನ್ನು ಹೇಳುವಂತ. ಆಗ ಕೃಷ್ಣ ಹೇಳಿದ, ಪಿತರೋ ವೃಷಭಾ ಜ್ಞೇಯಾ ಗಾವೋ ಲೋಕಸ್ಯ ಮಾತರಃ. ಈ ಜಗತ್ತಿನಲ್ಲಿ ಎತ್ತುಗಳು ಜಗತ್ತಿಗೆ ತಂದೆ, ಹಸುಗಳೇ ತಾಯಂದಿರು ಅಂತ ತಿಳ್ಕೋಬೇಕು. ಅವರಿಬ್ಬರನ್ನು ಪೂಜಿಸಿದರೆ ಈ ಎಲ್ಲರನ್ನೂ ಕೂಡ ಎಲ್ಲ ದೇವತೆಗಳನ್ನು ಪೂಜಿಸಿದಂತೆ. ಅವುಗಳ ಸಗಣಿಯಿಂದ ಅದನ್ನು ಸಾರಿಸುವುದರಿಂದ ಮನೆ, ದೇವಾಲಯ ಎಲ್ಲ ಶುದ್ಧ ಆಗ್ತವೆ. ಅಂಥ ಹಸುವಿನಷ್ಟು ಸಮಾನವಾದಂಥ ಶುದ್ಧವಾದ ಪ್ರಾಣಿ ಮತ್ತೆ ಅಲ್ಲಿ ಕಂಡು ಬರ್ತದೆ. ಅವುಗಳಿಗೆ ಒಂದು ಹಿಡಿ ಹುಲ್ಲು ಕೊಡಬೇಕು, 1 ವರ್ಷ ತಿನ್ನಿಸ್ಬೇಕು. ಹಾಗೆ ಮಾಡಿದರೆ ಗೋಸೇವಾ ಮಾಡಿದಂಥ ಫಲ ಇದೆ. ಗಾವೋ ಮೇ ಮಾತರ ಸರ್ವಾಹ ಪಿತರಶ್ಚೈವ ಗೋವೃಷಾಹ ಗ್ರಾಸಮುಷ್ಟಿಂ ಮಯಾ ದತ್ತಂ ಪ್ರತಿಗೃಹೀತ ಮಾತರಃ. ಹಸುಗಳೆಲ್ಲ ನಮ್ಮ ತಾಯಂದಿರು, ಎತ್ತುಗಳು ನಮ್ಮ ತಂದೆಯಂದಿರು. ಮಾತೆಯರೇ, ಈ ಮುಷ್ಟಿ ನಾನೇನು ಹುಲ್ಲು ಕೊಡ್ತಾ ಇದ್ದೀನಿ ಇದನ್ನು ಸ್ವೀಕಾರ ಮಾಡಿರಿ ಅಂತ ಹೇಳಿ ಅವುಗಳಿಗೆ ಆಹಾರ ಕೊಡಬೇಕು. ಇತ್ಯುಕ್ತ ಅನೇನ ಮಂತ್ರೇಣ ಗಾಯತ್ರ್ಯಾವ ಸಮಾಹಿತ, ಅಥವಾ ಗಾಯತ್ರಿ ಮಂತ್ರವನ್ನಾದರೂ ಹೇಳಿ ಅವುಗಳಿಗೆ ಆ ಹುಲ್ಲು ಇತ್ಯಾದಿಗಳನ್ನ ಕೊಡಬೇಕು. ಅವನು ಎಂಥದೇ ಕೆಲಸವನ್ನ, ಪಾಪವನ್ನ ತಿಳಿದೇ ಮಾಡಲಿ ಅಥವಾ ತಿಳಿಯದೇ ಮಾಡಲಿ, ಅವನಿಗೆ ಎಲ್ಲ ಪಾಪಗಳು ಪರಿಹಾರ ಕಾಣ್ತವೆ. ದುಸ್ವಪ್ನಗಳು ಕೂಡ ಅವನಿಗೆ ಬರೋದಿಲ್ಲ. ಬಂದ ದುಸ್ವಪ್ನಗಳ ದುಷ್ಪರಿಣಾಮ ಕಡಿಮೆ ಆಗ್ತದೆ, ಅಥವಾ ಹೊಸ ದುಸ್ವಪ್ನ ಏನು ಅವನಿಗೆ ಬರೋದಿಲ್ಲ ಅಂತ ಅದರ ತಾತ್ಪರ್ಯ. ಮುಂದೆ ಎಳ್ಳಿನ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದಾನೆ. ಅವನು ಕೃಷ್ಣ ಹೇಳಲಿಕ್ಕೆ ಹೊರಟಿದ್ದು ಏನೇನನ್ನ ಮೊದಲು ಭೋಜನದ ಬಗ್ಗೆ ಹೇಳಿದ, ಆಮೇಲೆ ಗೋವಿಗೆ ಕೊಡಬೇಕಾದಂತಹ ಗೋಗ್ರಾಸದ ಬಗ್ಗೆ ಹೇಳಿದ, ಮುಂದೆ ಎಳ್ಳಿನ ಮಹಿಮೆ, ಆಮೇಲೆ ಕಬ್ಬಿನಿಂದ ಚಂದ್ರ ಹುಟ್ಟಿದ ಹೇಗೆ ಅಂತ ಅನ್ನೋದನ್ನು ಮುಂದೆ ಹೇಳೋನಿದ್ದಾನೆ. ಇದ್ರ ಬಗ್ಗೆ ಎಲ್ಲ ಯುಧಿಷ್ಠಿರ ಪ್ರಶ್ನೆ ಮಾಡಿದ್ದರಿಂದಲೇ ಕೃಷ್ಣ ಹೇಳ್ತಾ ಇದ್ದಾನೆ.
ಯುಧಿಷ್ಠಿರ ಪ್ರಶ್ನೆ ಮಾಡಿದ ಒಂದು ಭಾಗ ವೈಷ್ಣವ ಪಾಠದಲ್ಲಿ ಬಿಟ್ಟು ಹೋಗಿದೆ ಅಷ್ಟೆ. ಅದನ್ನ ಹೀಗೆ ತಿದ್ಕೊಳ್ಬೇಕು. ಎಳ್ಳು ಭಗವಂತನಿಂದಲೇ ಹುಟ್ಟಿದ್ದು, ನಮ್ಮ ಪಾಪವನ್ನು ಪರಿಹಾರ ಮಾಡುವಂಥದ್ದು. ಶ್ರಾದ್ದದಲ್ಲಿ ಅದಕ್ಕೆ ಮಹತ್ವದ ಸ್ಥಾನ ಇದೆ. ದಾನ ಮಾಡಬೇಕು, ಎಳ್ಳಿನ ಭಕ್ಷ್ಯಗಳನ್ನು ತಿನ್ನಬೇಕು, ಎಳ್ಳನ್ನು ಮುಟ್ಟಬೇಕು ಬೆಳಿಗ್ಗೆ ಎದ್ದಾಗ. ತಿಲಂ ತಿಲಂ ಇತಿ ಬ್ರೂಯಾತ್ ತಿಲಾಹ ಪಾಪಹರಾಹ ಸ್ಮೃತಾಹ. ತಿಲ ಅನ್ನೋ ಶಬ್ದವನ್ನು ನಾವು ಮೇಲಿಂದ ಹೇಳ್ತಾ ಇದ್ರೆ ಅದೆಲ್ಲ ಪಾಪಗಳನ್ನು ಕೂಡ ಪರಿಹರಿಸ್ತದೆ. ಕ್ರೀತಾಹ ಪ್ರತಿಗೃಹೀತಾವ ನ ವಿಕ್ರೇಯ ದ್ವಿಜಾತಿಭಿ. ಎಳ್ಳನ್ನು ಖರೀದಿ ಮಾಡಬಹುದು, ಮತ್ತೆ ಅದನ್ನು ಯಾರಿಂದಾದರೂ ದಾನ ಸ್ವೀಕಾರ ರೂಪದಲ್ಲಿ ತಗೊಳ್ಬಹುದು. ಆದರೆ ನಾವು ಯಾರಿಗೂ ಅದನ್ನು ಮಾರಾಟ ಮಾಡಬಾರ್ದು. ಅದನ್ನು ನಾನಾ ರೀತಿಯಿಂದ ಭೋಜನದಲ್ಲಿ, ಅಭ್ಯಂಗಕ್ಕೆ ಇತ್ಯಾದಿ ರೂಪದಲ್ಲಿ ಉಪಯೋಗ ಮಾಡಬಹುದು. ಆದರೆ ಯಾವುದೇ ಅಪವಿತ್ರ ಕಾರ್ಯಕ್ಕೆ ಅದನ್ನು ಉಪಯೋಗ ಮಾಡಬಾರ್ದು. ತಿಲಾನ್ನ ಪೀಡೆಯೇ ದ್ವಿಪ್ರಹ ಯಂತ್ರಚಕ್ರೇ ಸ್ವಯಂ ನೃಪ. ಎಣ್ಣೆ ಮಾಡಲಿಕ್ಕೆ ಅಂತ ಹೇಳಿ ಗಾಣಕ್ಕೆ ಹಾಕಿ ಆ ಎಳ್ಳನ್ನು ಯಾವತ್ತೂ ಕೂಡ ಅರಿಯಬಾರದು. ಹಾಗೆ ಬ್ರಾಹ್ಮಣನಿಗೆ ಹಾಗೆ ಅರಿಯುವ ಪ್ರಸಂಗ ಯಾಕೆ ಬರ್ತದೋ ಗೊತ್ತಿಲ್ಲ, ಅಂತೂ ಅದನ್ನು ಮಾಡಬಾರದು ಅಂತ ಇಷ್ಟು ವರ್ಣನೆ ಮಾಡಿದ್ದಾರೆ. ಇಕ್ಷು ವಂಶೋದ್ಭವ ಸೋಮಃ ಸೋಮವಂಶೋದ್ಭವ ದ್ವಿಜಾಹ ತಸ್ಮಾನ್ನ ಪೀಡೆಯೇ ದಿಕ್ಷುಂ ಯಂತ್ರಚಕ್ರೇ ದ್ವಿಜೋತ್ತಮ. ಕಬ್ಬನ್ನು ಕೂಡ ಈ ಯಂತ್ರಕ್ಕೆ ಹಾಕಿ ಅರಿಯಬಾರದು ಬ್ರಾಹ್ಮಣ. ಯಾಕೆಂದ್ರೆ ಸೋಮ ಕಬ್ಬಿನ ಜಲ್ಲೆ ದಂಡ ಏನಿರ್ತದೆ ಅದರಿಂದ ಹುಟ್ಟಿದವನು. ಬ್ರಾಹ್ಮಣರು ಆ ಚಂದ್ರನ ಅನುಯಾಯಿಗಳು, ಅವನ ವಂಶದಲ್ಲಿ ಹುಟ್ಟಿದಂಥವ್ರು. ಆದ್ರಿಂದ ಬ್ರಾಹ್ಮಣರು ಕಬ್ಬನ್ನು ಅರಿಯಬಾರದು ಅಂತ ಈಗ ಅರ್ಥ. ಇದಕ್ಕೆ ಹೀಗೆ ಕೆಲವರು ವಿದ್ವಾಂಸರು ಅರ್ಥ ಮಾಡಿದ್ದಾರೆ. ಈ ಸೋಮ ಅನ್ನುವಂಥ ಬಳ್ಳಿ ಇದೆಯಲ್ಲ, ಅದಕ್ಕೆ ಯಜ್ಞದಲ್ಲಿ ಮಹತ್ವದ ಸ್ಥಾನ ಇದೆ. ಆ ಸೋಮಲತೆಯ ಗುಂಪಿಗೆ ಸೇರಿದ್ದು ಕಬ್ಬು ಕೂಡ. ಕಬ್ಬು ಸೋಮಲತೆ ಹೀಗೆ ಎರಡು ಕೂಡ ಒಂದೇ ಸಸ್ಯವರ್ಗಕ್ಕೆ ಸೇರಿದ್ದು. ಆದ್ರಿಂದ ಆ ಸೋಮಲತೆಗೆ ಚಂದ್ರನೇ ಅಭಿಮಾನಿ ಅಂತನ್ನುವುದು ಎಲ್ಲಿಗೂ ಗೊತ್ತಿರುವ ಸಂಗತಿ. ಆದ್ದರಿಂದ ಈ ಕಬ್ಬನ್ನು ಕೂಡ ಅವನೇ ಪ್ರತಿನಿಧಿಸ್ತಾನೆ. ಆದ್ರಿಂದ ಇಕ್ಷು ವಂಶೋದ್ಭವ ಸೋಮಃ, ಕಬ್ಬಿನ ಜಲ್ಲೆಯಲ್ಲಿ ಅವನು ಹುಟ್ಟಿದವನು ಅಂತ ಅರ್ಥ ಮಾಡ್ತಾರೆ. ಬ್ರಾಹ್ಮಣರೆಲ್ಲರೂ ಚಂದ್ರನ ವಂಶದವರು. ಆದ್ರಿಂದ ಕಬ್ಬಿಗೂ ಚಂದ್ರನಿಗೂ ಬ್ರಾಹ್ಮಣರಿಗೂ ಸಂಬಂಧ ಇರೋದ್ರಿಂದ ಬ್ರಾಹ್ಮಣರು ಅದನ್ನ ಅರೆಯಬಾರದು, ಕಬ್ಬನ್ನು ಅರೆದು ಕಬ್ಬಿನ ರಸ ತೆಗಿಬಾರದು ಅಂತ ಅದರ ಅರ್ಥ. ಇಲ್ಲಿ ಈ ಭಾರತ ದರ್ಶನದ ಅನುವಾದದಲ್ಲಿ ಒಂದು ಶ್ಲೋಕ ಕೊಟ್ಟಿದ್ದಾರೆ. ಲಲಿತಾ ಅಷ್ಟೋತ್ತರದಲ್ಲಿ ಮನೋರೂಪ ಇಕ್ಷುದಂಡಾಯೈ ನಮಃ ಅಂತ. ಲಲಿತಾದೇವಿ ಈ ಕಬ್ಬಿನ ದಂಡವೊಂದನ್ನು ಕೈಯಲ್ಲಿ ಹಿಡಿದಿರ್ತಾಳಂತೆ. ಅದು ಮನೋರೂಪವಾಗುತ್ತೆ, ಮನಸ್ತತ್ವವನ್ನ ಪ್ರತಿನಿಧಿಸ್ತದೆ ಅಂತ. ಅದು ಇಕ್ಷುದಂಡ. ಕಬ್ಬನ್ನ ಹಿಂಡಿ ಅದರಿಂದ ರಸ ತೆಗೆದು ಪಾನ ಹೇಗೆ ಮಾಡ್ತೀವೋ ಹಾಗೆ ಮನಸ್ಸನ್ನು ಹಿಂಡಿ ಅದರ ಮೂಲಕ ಹುಟ್ಟುವಂಥ ಭಕ್ತಿ ವೈರಾಗ್ಯಾದಿಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂತ ಈ ಥರ ಇದ್ದಿರಬೇಕು. ಅಂತೂ ಕಬ್ಬಿನ ದಂಡವನ್ನು ಆಕೆ ಹಿಡಿದಿರ್ತಾಳೆ ಕೈಯಲ್ಲಿ. ಹೀಗೆ ಕಬ್ಬು ಮತ್ತು ಮನಸ್ಸು ಎರಡೂ ಒಂದೇ. ಆ ಮನಸ್ಸಿನಿಂದಲೇ ಹುಟ್ಟಿದವನು ಚಂದ್ರ. ಭಗವಂತನ ವಿರಾಟ್ ಪುರುಷನ, ಪರಮ ಪುರುಷನ ಮನಸ್ಸಿನಿಂದ ಹುಟ್ಟಿದವನು ಚಂದ್ರ. ಚಂದ್ರಮಾ ಮನಸ್ಸೋ ಜಾತಃ. ಆದ್ರಿಂದ ಚಂದ್ರ ಈ ಇಕ್ಷುದಲ್ಲಿ ದಂಡದಲ್ಲಿ ಹುಟ್ಟಿದಾನೆ ಅಂತ ಈಗ ಕಂಡು ಬರ್ತದೆ. ಮತ್ತೆಲ್ಲಾದ್ರೂ ಒಂದ್ ಕಡೆ ಈ ಚಂದ್ರ ಈ ಕಬ್ಬಿನ ಜಲ್ಲೆಯಿಂದಲೇ ಹುಟ್ಟಿದ್ದು ಯಾವ್ದಾದ್ರು ಮಹಾಭಾರತದಲ್ಲಿ ಅಥವಾ ಮತ್ತೆ ಯಾವ್ದಾದ್ರು ಕಾವ್ಯದಲ್ಲಿ ಪುರಾಣದಲ್ಲಿ ಇದ್ದಿರಬಹುದು. ಅಂತೂ ಅದನ್ನ ಪಾನ ಮಾಡಬಾರ್ದು ಅಂತ ಅದರ ಅಭಿಪ್ರಾಯ. ಆ ಕಬ್ಬಿನ ಜಲ್ಲೆಯನ್ನು ಅರೆಯಬಾರದು. ಬೇರೆ ಯಾರಾದ್ರೂ ಅರೆದು ಕೊಟ್ಟದಂತ ರಸವನ್ನು ಇವನು ಪಾನ ಮಾಡಬಹುದು ಅಷ್ಟೇ. ಹರಿವಂಶದಲ್ಲಿ ಬರುವಂತೆ ಬೀಜೌಷಧೀನಾಂ ವಿಪ್ರಾಣಾಂ ಅಪಾಂಚ ಜನಮೇಜಯ ಅಂತ. ಚತುರ್ಮುಖ ಚಂದ್ರನ ಮಹತ್ವವನ್ನು ಗಮನಿಸಿ ಆಧಿಪತ್ಯ ಕಲ್ಪಯಾಮಾಸ. ಆ ಚಂದ್ರನನ್ನು ಅಧಿಪತಿಯನ್ನಾಗಿ ಮಾಡಿದ. ಯಾವ್ದ್ಯಾವುದಕ್ಕೆ? ಬೀಜಕ್ಕೆ,
ಔಷಧಿಗಳಿಗೆ, ನೀರಿಗೆ, ಮತ್ತೆ ಬ್ರಾಹ್ಮಣರಿಗೆ, ಈ ನಾಲ್ವರಿಗೂ ಕೂಡ ಅವನ ಅಧಿಪತಿ ಅಂತ ಕಂಡು ಬರ್ತದೆ. ಔಷಧೀಶ ಅಂತ ಅವನು ಕರೀತಾರೆ, ಅದು ಗೊತ್ತಿದ್ದೇ ಇದೆ. ಸೋಮಕ್ಕೂ ಕಬ್ಬಿಗೂ ಎಲ್ಲದಕ್ಕೂ ಕೂಡ ಅವನು ಅಧಿಪತಿಯೇ ಆಗಿದ್ದಾನೆ ಚಂದ್ರ. ಅಲ್ಲಿಗೆ ಆ ಅಧ್ಯಾಯ ಸಮಾಪ್ತವಾಗಿದೆ. ಎಲ್ಲ ಧರ್ಮದ ಬಗ್ಗೆ ನನಗೆ ವರ್ಣನೆ ಮಾಡಿದೆ. ಮುಂದೆ ಆಪದ್ ಧರ್ಮದ ಬಗ್ಗೆ ಒಂದಿಷ್ಟು ಹೇಳು ಅಂತ ಯುಧಿಷ್ಠಿರ ಕೇಳ್ತಿದ್ದಾನೆ. ಕೃಷ್ಣ ಅದನ್ನು ವರ್ಣಿಸ್ತಾ ಇದ್ದಾನೆ. ದುರ್ಭಿಕ್ಷದ ಸಂದರ್ಭದಲ್ಲಿ, ದೇಶಕ್ಕೆ ಏನಾದರೂ ವಿಪತ್ತು ಬಂದಾಗ, ಮತ್ತೆ ಮೃತ ಸೂಚಕ, ಚಾತಾ ಶೌಚ ಇತ್ಯಾದಿ ಪ್ರಸಂಗಗಳು ಬಂದಾಗ, ಬ್ರಾಹ್ಮಣನಿಗೆ ಕಟ್ಟುನಿಟ್ಟಾಗಿ ನಿಯಮಗಳನ್ನು ಪಾಲಿಸಲಿಕ್ಕೆ ಆಗದೇ ಇರಬಹುದು. ಆಗ ತನ್ನ ನಿಯಮಗಳನ್ನು ಸಡಿಲಿಸಿ ಅಕೃತಾನ್ನಂತೂ ಯತ್ಕಿಂಚಿತ್ ಗೃಹೀಯಾದ ಆತ್ಮವೃತ್ತಯೇ, ಬೇಯಿಸಿದ ಅನ್ನವನ್ನ ಬೇರೆಯವರಿಂದ, ಶೂದ್ರಾದಿಗಳಿಂದ ಸ್ವೀಕಾರ ಮಾಡಬಾರ್ದು. ಬೇಯಿಸದೇ ಇರುವಂತಹ ಅನ್ನವನ್ನ, ಅಕೃತ ಅಂತ ಈಗ ಶಬ್ದ ಪ್ರಯೋಗ ಮಾಡಿದ್ದಾರೆ, ಅದನ್ನಂಥ ಆಹಾರವನ್ನ ಸ್ವೀಕಾರ ಮಾಡಬಹುದು, ಸ್ವಲ್ಪ ತಗೊಳ್ಬಹುದು. ಬ್ರಾಹ್ಮಣ ರೋಗಿಯಾಗಿದ್ದರೆ, ದುಃಖಿತನಾಗಿದ್ದರೆ, ಅವನು ವಿಧಿ ನಿಯಮಗಳಿಗೆ ವಿರುದ್ಧವಾಗಿ ಒಂದು ವೇಳೆ ಭೋಜನ ಮಾಡಿದರೂ ಕೂಡ ಅವನಿಗೆ ಯಾವುದೇ ದೋಷ ಬರೋದಿಲ್ಲ, ಪ್ರಾಯಶ್ಚಿತ್ತದ ಅವಶ್ಯಕತೆ ಇರೋದಿಲ್ಲ. ಮತ್ತೆ ಹವ್ಯ, ಕವ್ಯ, ಪಿತೃ ಕಾರ್ಯ, ದೇವತಾ ಕಾರ್ಯ ಮೊದಲಾದ ಕಾರ್ಯಗಳಿಗಾಗಿ ಇವನು ಹೋಗೋ ಪ್ರಸಂಗ ಬಂದಾಗ ಅಲ್ಲಿ ಕರ್ತಗಳಾದವರು ಮಾಂಸದ ಭೋಜನವನ್ನು ಇವನಿಗೆ ಬಡಿಸಿದ್ರು ಕೂಡ ಅದರಿಂದ ದೋಷವಿಲ್ಲ. ಇದ್ರ ಬಗ್ಗೆ ಹಿಂದೆ ಹೇಳಿದ್ದೇವೆ ನಾವು ಬೇಕಾದಷ್ಟು. ಹಿಂದಿನ ಯುಗಗಳಲ್ಲಿ ಮಾಂಸದ ಭೋಜನ ಇತ್ತು, ಈಗ ಅದು ಇಲ್ಲದೇ ಇರಬಹುದು. ಆದರೆ ಇತ್ತಾದ್ರಿಂದ ಅದು ದೋಷ ಅಲ್ಲ ಅಂತ ತಿಳ್ಕೊಳ್ಬೇಕು. ಅಷ್ಟೌತಾನ್ಯ ವೃತಜ್ಞಾನಿ ಆಪೋ ಮೂಲಂ ಫಲಂ ಪಯ ಹವಿರ್ ಬ್ರಾಹ್ಮಣ ಕಾಮ್ಯಾಚ ಗುರೋರ್ ವಚನ ಔಷಧಂ ಅಂತ. ಘೃತಂ ಅಂತ ಇಲ್ಲಿ ಪಾಠ ಇದೆ. ಹಿಂದೆ ಶಾಂತಿ ಪರ್ವದಲ್ಲಿ ಬಂದಿತ್ತು, ಅಲ್ಲಿ ಫಲಂ ಪಯ ಅಂತ. 8 ಸಂಗತಿಗಳು ನಮ್ಮ ವ್ರತಕ್ಕೆ ಭಂಗಕಾರಕ ಅಲ್ಲ ಅಂತ. ನೀರು, ಯಾವುದಾದ್ರು ನಿರ್ದಿಷ್ಟ ಪ್ರಸಂಗದಲ್ಲಿ ನೀರು ಕುಡಿಯೋ ಪ್ರಸಂಗ ಬಂದರೆ, ಗಡ್ಡೆ ಗೆಣಸುಗಳನ್ನು ತಿನ್ನೋದು, ತುಪ್ಪ, ಹಾಲು, ಭವಿಷ್ಯ ಪದಾರ್ಥ, ಮತ್ತು ಯಾವುದಾದ್ರು ಬ್ರಾಹ್ಮಣನ ಅಪೇಕ್ಷೆಯನ್ನು ಈಡೇರಿಸುವುದಕ್ಕಾಗಿ ಯಾವುದಾದ್ರು ಕಾರ್ಯವನ್ನು ಮಾಡುವುದು, ಇವು ಮತ್ತೆ ಗುರುವಿನ ಮಾತನ್ನ ಆ ಸಂದರ್ಭದಲ್ಲಿ ಕೇಳೋದು, ಮತ್ತು ಔಷಧ ಸ್ವೀಕಾರ ಮಾಡೋದು, ಇವು ವ್ರತಕ್ಕೆ ವಿಘ್ನಕಾರಿ ಅಲ್ಲ. ವ್ರತ ಅಂದರೆ ನಾವು ಯಾವುದಾದ್ರೂ ವ್ರತವನ್ನ ಈಗ ಪ್ರಾರಂಭಿಸಿದ್ದೇವೆ, ಅದಕ್ಕೆ ಅನೇಕ, ಆದರೆ ಆ ಸಂದರ್ಭದಲ್ಲಿಯೂ ಈ ನೀರು, ಗಡ್ಡೆ ಗೆಣಸು, ತುಪ್ಪ, ಹಾಲು, ಭವಿಷ್ಯ ಪದಾರ್ಥ ಇತ್ಯಾದಿಗಳನ್ನು ಸ್ವೀಕಾರ ಮಾಡಿದರೆ, ಆ ವ್ರತದ ಮಧ್ಯದಲ್ಲೇ ಬ್ರಾಹ್ಮಣ ಇಚ್ಛೆಯನ್ನು ಪೂರೈಸಲಿಕ್ಕಾಗಿ ಏನಾದ್ರು ಒಂದು ಕಾರ್ಯವನ್ನು ಮಾಡಿದರೆ, ಆ ಮಧ್ಯದಲ್ಲಿ ಗುರುವಿನ ಆಜ್ಞೆಯನ್ನು ಪರಿಪಾಲನೆ ಮಾಡಿದರೆ, ಮತ್ತೆ ಆರೋಗ್ಯದ ಪಾಲನೆಗಾಗಿ ಔಷಧ ಸ್ವೀಕಾರ ಮಾಡಿದರೆ, ಇದ್ಯಾವುದೂ ಕೂಡ ದೋಷಕಾರಕ ಅಲ್ಲ ಅಂತ ಅದರ ತಾತ್ಪರ್ಯ. ಅದು ಯಾವ್ಯಾವ ವ್ರತಕ್ಕೆ, ಏಕಾದಶಿ ಮೊದಲಾದ ವ್ರತಗಳಿಗೋ ಇದು ಸಂಬಂಧಪಡ್ತದೋ ಅಥವಾ ಕೆಲವೇ ವ್ರತಗಳಿಗೆ ಸಂಬಂಧಪಡ್ತದೋ ಅಂತ ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ಆಚರಿಸಿ ತಿಳ್ಕೋಬೇಕಾಗ್ತದೆ. ತೀರಾ ಕೆಲವೊಂದು ಪ್ರಸಂಗಗಳಲ್ಲಿ ಕೆಲವರಿಗೆ ಏಕಾದಶಿ ವ್ರತಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಔಷಧ ಸ್ವೀಕಾರ ಮಾಡುವ ಪ್ರಸಂಗ ಬಂದರೆ, ಮಾಡುವುದಕ್ಕಾಗಿ, ಪ್ರಾಣ ಉಳಿಸ್ಕೊಳ್ಳೋದಕ್ಕಾಗಿ ಏಕಾದಶಿ ವ್ರತವನ್ನು ಬಿಡೋ ಪ್ರಸಂಗ ಬಂದರೆ ದೋಷ ಆಗಲಿಕ್ಕಿಲ್ಲ ಅಂತ ತಿಳ್ಕೊಳ್ಬಹುದು. ಇದಕ್ಕೆ ಯಾರಾದರೂ ವಿರೋಧವನ್ನು ಮಾಡಬಹುದು ನಾ ಹೇಳಿದ ಅಭಿಪ್ರಾಯಕ್ಕೆ. ಅದರಿಂದ ಧರ್ಮ ಸೂಕ್ಷ್ಮವಾದ್ದು, ಅವರವರೇ ತೀರ್ಮಾನ ಮಾಡಬೇಕು. ಸಮುದ್ದಿಷ್ಟಂ ಸತಾಂ ಧರ್ಮಂ ಸ್ವಯಮೂಹೇತ ಪಂಡಿತ ಅಂತ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹಿಂದೆ ಬಂದಿದೆ. ಲೋಕಯಾತ್ರಾ ಮೆಹೈಕೇತು ಧರ್ಮಂ ಪ್ರಾಹುರ್ ಮನೀಷಿಣ. ನಮ್ಮ ಜೀವನ ನಡಿಬೇಕು, ಜೀವನ ನಡಲಿಕ್ಕೆ ಬೇಕಾದಂಥ ಆಚರಣೆಗಳೆಲ್ಲವನ್ನು ಕೂಡ ನಾವು ಧರ್ಮ ಅಂತ ಹೇಳ್ಬೋದು. ಆದ್ದರಿಂದ ಸಮುದ್ದಿಷ್ಟಂ ಸತಾಂ ಧರ್ಮಂ, ಸಜ್ಜನರು, ಜ್ಞಾನಿಗಳಾದವರು ಹೇಗೆ ಧರ್ಮಾಚರಣೆಯನ್ನು ಮಾಡ್ತಾರೆ ಮತ್ತು ನಾವು ಧರ್ಮಾಚರಣೆಯನ್ನು ಹೇಗೆ ಮಾಡಬೇಕು ಅಂತ ಅನ್ನೋದನ್ನ ಸ್ವಯಂ ಊಹೇತ, ಪ್ರತಿಯೊಬ್ಬರು ಕೂಡ ತಾವೇ ಊಹಿಸಿ ತಿಳ್ಕೊಳ್ಬೇಕು. ಅಲ್ಲಿ ಇನ್ನೊಬ್ಬರ ಮಾತು ಎಲ್ಲ ಸಂದರ್ಭದಲ್ಲಿಯೂ ಕೂಡ ಗ್ರಾಹ್ಯ ಆಗೋದಿಲ್ಲ, ಅವರ ಅಭಿಪ್ರಾಯವೂ ಕೂಡ ಗ್ರಾಹ್ಯ ಆಗೋದಿಲ್ಲ ಅಂತ ಅರ್ಥ. ಧರ್ಮದ ಅತ್ಯಂತ ಸೂಕ್ಷ್ಮವಾದ ಸಂಗತಿಗಳನ್ನು ಕೆಲವು ಬಾರಿ ನಾವೇ ಊಹೆ ಮಾಡಿ, ನಾವೇ ನಿರ್ಧರಿಸಿ ಅದರಂತೆ ಮುನ್ನಡಿಬೇಕು. ಆದರೆ ಅದಕ್ಕೆ ಬಹಳ ದೊಡ್ಡ ಪ್ರಮಾಣದ ಅನುಭವ, ಜ್ಞಾನ ಇತ್ಯಾದಿಗಳೆಲ್ಲ ಬೇಕಾಗ್ತವೆ.
ಅದು ಎಲ್ಲ ಸಂದರ್ಭದಲ್ಲಿಯೂ ಸಾಧ್ಯ ಆಗಲಿಕ್ಕಿಲ್ಲ. ಅದಕ್ಕಾಗಿ ಧರ್ಮಸ್ಯ ಸೂಕ್ಷ್ಮಾಗತಿ ಮಹಾಜನೋ ಏನು ಗತಸ್ಸ ಪಂಥಾಹ ಅಂತ ವರ್ಣನೆ ಮಾಡೋದು. ಧರ್ಮದ ಮಾರ್ಗ ಬಹಳ ಸೂಕ್ಷ್ಮವಾಗಿರ್ತದೆ. ಜ್ಞಾನಿಗಳಾದವ್ರು ಹೇಗೆ ಮುನ್ನಡೆದಿರ್ತಾರೋ ಅದರಂತೆ ನಾವು ಕೂಡ ನಡೀಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಶಾಸ್ತ್ರವಿಧಿಗೆ ಅನುಗುಣವಾಗಿ ಯಾವುದಾದ್ರು ಕಾರ್ಯವನ್ನು ಮಾಡ್ಲಿಕ್ಕಾಗದೆ ಹೋದರೆ, ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿಕ್ಕಾಗದೆ ಹೋದರೆ, ವಿದುಷಾಂ ವಚನೇನಾಪಿ ದಾನೇನಾಪಿ ವಿಶುದ್ಧತೆ, ಆವಾಗ ಜ್ಞಾನಿಗಳ ಮಾತನ್ನ ಕೇಳಬೇಕು, ಅವರ ಅಭಿಪ್ರಾಯ ಏನು ಅಂತ ಕೇಳಬೇಕು. ಅದಕ್ಕಾಗಿ ವಿಪ್ರವಾಕ್ಯಂ ಜನಾರ್ದನ ಅಂತ ಹೇಳೋದು. ಜನಾರ್ದನ ಅಂತ ಒಬ್ಬ ಸ್ಮೃತಿಕಾರ ಅಥವಾ ಧರ್ಮಶಾಸ್ತ್ರದ ಪಂಡಿತ ಒಬ್ಬ ವಿಪ್ರವಾಕ್ಯವನ್ನ ಪ್ರಮಾಣ ಅಂತ ಪರಿಗಣನೆ ಮಾಡ್ತಾನಂತೆ. ಅನೇಕ ಸಂದರ್ಭದಲ್ಲಿ ಶಾಸ್ತ್ರ ಏನು ಹೇಳಿದೆ ಅಂತ ನಮಗೆ ಗೊತ್ತಾಗದೇ ಇರಬಹುದು, ಅದು ಅತ್ಯಂತ ಕಷ್ಟಕರ ಆಗಿರಬಹುದು. ಅದಕ್ಕಾಗಿ ಆ ಸಂದರ್ಭದಲ್ಲಿ ಬ್ರಾಹ್ಮಣರು ಏನು ಹೇಳ್ತಾರೆ ಅವ್ರ ಮಾತನ್ನ ಗಮನಿಸಬೇಕು. ವೇದೋಖಿಲೋ ಧರ್ಮ ಮೂಲಂ ಶ್ರುತಿ ಶೀಲೇಚ ತದ್ವಿಧಾಂ ಆಚಾರಶ್ಚೈವ ಸಾಧೂನಾಂ ಆತ್ಮನಸ್ತುಷ್ಟಿರೇವಚ. ಜ್ಞಾನಿಗಳ ಆಚಾರ ಅವ್ರು ಹೇಗೆ ನಡ್ಕೋತಾರೆ, ಯಥಾತೆ ತತ್ರ ವರ್ತೇರಂ ತಥಾ ತತ್ರ ವರ್ತೇಥ, ಅವ್ರು ಹೇಳಿದಂತೆ ನಡ್ಕೊಳ್ಳೋದು. ಆತ್ಮನಸ್ತುಷ್ಟಿರೇವಚ, ನಾವು ಅತ್ಯಂತ ಸೂಕ್ಷ್ಮವಾಗಿ ಆ ಧರ್ಮಾಧರ್ಮಗಳನ್ನು ವಿಮರ್ಶಿಸಿ ಅಂಥ ಧರ್ಮವನ್ನು ಆಚರಣೆ ಮಾಡಿದ್ರಿಂದ ನಮಗೆ ಸಂತೋಷ ಆಗ್ತದೋ ಇಲ್ವೋ, ಮತ್ತು ನಮಗೆ ಸಂತೋಷ ಆಗುವಂತೆ ಆ ಧರ್ಮಾಚರಣೆಯನ್ನು ಮಾಡಬೇಕು. ಧರ್ಮಾಚರಣೆಯ ಹಿನ್ನೆಲೆಯನ್ನು ನಾವು ಅರ್ಥ ಮಾಡಿಕೊಂಡಾಗ, ಅದ್ರ ಮಹತ್ವವನ್ನು ತಿಳ್ಕೊಂಡಾಗ ಸಂತೋಷ ಆಗೇ ಆಗ್ತದೆ. ಧರ್ಮಾಚರಣೆಯ ಮಹತ್ವವನ್ನು ತಿಳ್ಕೊಳ್ಳದೆ ಹೋದವರಿಗೆ ಆ ಧರ್ಮಾಚರಣೆಯನ್ನು ಮಾಡಲಿಕ್ಕೆ ತುಂಬ ಕಸಿವಿಸಿ ಆಗ್ತದೆ. ಯಾಕಾದರೂ ಈ ಧರ್ಮಾಚರಣೆ ಮಾಡಬೇಕು ಅಂತ ಬಿಟ್ಟು ಬಿಡೋಣ ಅಂತ ಕಾಣಿಸ್ಲಿಕ್ಕೆ ಶುರುವಾಗ್ತದೆ. ನಮಗೆ ಸಂತೋಷ ಆಗುವಂತೆ ಜ್ಞಾನಿಗಳು ಹೇಳಿದ ಮಾತನ್ನು ಕೇಳಿ ಅದನ್ನು ಮುಂದುವರಿಸಬೇಕು ಧರ್ಮಾಚರಣೆಯನ್ನು ಅಂತ ಅದರ ಅರ್ಥ. ಅಂಧತೌ ಋತುಕಾಲೇ ವಾ ದಿವಾರಾತ್ರೌ ತಥಾಪಿ ವಾ ಪ್ರೋಷಿತಸ್ತು ಸ್ತ್ರೀಯಂ ಗಚ್ಚೇತ್ ಪ್ರಾಯಶ್ಚಿತ್ತೀಯತೆ ನಚ ಅಂತ ಮುಂದಿನ ಮಾತು. ಪರದೇಶದಲ್ಲಿ ಇದ್ದ, ಪ್ರವಾಸಕ್ಕೆ ಹೋಗಿದ್ದ, ಸ್ವದೇಶಕ್ಕೆ ಬಂದ. ಆವಾಗ ಅವನು ಸ್ತ್ರೀ ಸಂಘಕ್ಕೆ ಅದು ಋತುಕಾಲವೋ ಅಥವಾ ಬೇರೆ ಕಾಲವೋ ಹಗಲೋ ರಾತ್ರಿಯೋ ಇದನ್ನೆಲ್ಲ ಅವನು ಪರಿಗಣಿಸಬೇಕಾಗಿಲ್ಲ ಅಂತ ಹೇಳ್ತಾರೆ. ಈ ಮಾತು ಕೂಡ ಎಲ್ಲ ಸಂದರ್ಭದಲ್ಲಿ ಎಲ್ಲರಿಗೂ ಈ ವಾಕ್ಯವನ್ನು ಇದನ್ನು ಹೇಳುವಂಥವ್ರು ಎಲ್ರಿಗೂ ಕೂಡ ಅನ್ವಿತ ಆಗ್ತದೆ ಅಂತ ನಾನು ಭಾವಿಸೋದಿಲ್ಲ. ಅದಕ್ಕೆ ತುಂಬ ನಿರ್ಬಂಧಗಳು ಇರ್ತವೆ. ಪ್ರತಿಯೊಂದಕ್ಕೂ ಕಂಡೀಷನ್ಸ್ ಅಪ್ಲೈ ಅಂತ ನಾವು ಲೌಕಿಕ ವಿಷಯಗಳಲ್ಲಿ ಕೇಳ್ತಾ ಇರ್ತೀವಿ, ನಮ್ಗೆ ಇದೆಲ್ಲ ಗೊತ್ತಿರ್ತದೆ. ಹಾಗಿರುವಾಗ ಇಲ್ಲಿರುವ ಮಾತು ಪ್ರತಿಯೊಬ್ಬರಿಗೂ ಅನ್ವಿತ ಆಗ್ತದೆ ಅಂತ ನಾವು ಭಾವಿಸಬಾರದು. ಅಂಥದ್ದು ಏನಾದರೂ ತುರ್ತಿನ ಪ್ರಸಂಗ ಇದ್ದರೆ ಆ ಸ್ತ್ರೀ ಸಂಘಕ್ಕೆ ನಿರ್ಬಂಧ ಏನೂ ಇಲ್ಲ ಅಂತ ನಾವು ತಿಳಿಯಬಹುದು. ಅದು ಕೂಡ ಬಹಳ ಒಂದು ಸೂಕ್ಷ್ಮವಾದಂಥ ವಿಷಯವೇ. ಮುಂದೆ ಯುಧಿಷ್ಠಿರ ಪ್ರಶಸ್ತರಾದ ಬ್ರಾಹ್ಮಣರು ಯಾರು, ಅಷ್ಟಕಾಶ್ರಾದ್ದಕ್ಕೆ ಸರಿಯಾದ ಕಾಲ ಯಾವುದು ಅದನ್ನು ಹೇಳು ಅಂತ ಕೇಳ್ತಿದ್ದಾನೆ. ಉತ್ತಮ ಕುಲದಲ್ಲಿ ಜನಿಸಿದಂಥವರು, ಶಾಸ್ತ್ರೋಕ್ತವಾದ ಕರ್ಮಗಳನ್ನು ಅನುಷ್ಠಾನಕ್ಕೆ ತಂದುಕೊಂಡಂಥವರು, ಸರಳರು, ಸತ್ಯವಾದಿಗಳು, ಇವರೆಲ್ಲ ಸತ್ಪಾತ್ರರೇ. ಏತೇಚ ಅಗ್ರಸ್ಥಾನದಲ್ಲಿ ಕೂತ್ಕೊಂಡು ಭೋಜನ ಮಾಡಲಿಕ್ಕೆ ಅವರು ಯೋಗ್ಯರೇ. ತಸ್ಯಾಂ ಪಂಕ್ತ್ಯಾಂತು ಯೇ ಚಾನ್ಯೇ ತಾನ್ ಪುರಂತ್ಯೇವ ದರ್ಶನಾತ್ ಅಂತ ಶ್ರೇಷ್ಠರಾದಂಥವರು ಬ್ರಾಹ್ಮಣರು ಅವ್ರ ಭೋಜನಕ್ಕೆ ಬಂದರೆ ಅವರನ್ನ ಉಳಿದವರು ನೋಡಿದ ಮಾತ್ರಕ್ಕೆ, ಉಳಿದವರ ಮೇಲೆ ಇವರ ದೃಷ್ಟಿಕೋನ ಬಿದ್ದ ಮಾತ್ರಕ್ಕೆ ಅವರೆಲ್ಲರೂ ಕೂಡ ಪವಿತ್ರ ಆಗ್ತಾರೆ, ಉಳಿದವರು ಕೂಡ ಪವಿತ್ರರಾಗ್ತಾರೆ. ಏ ಬ್ರಾಹ್ಮಣ ಸ್ತ್ರೀಸುಪರ್ಣಂ ಪಠಂತೆ ಆ ಸಹಸ್ರಾತ್ ಪಂಕ್ತಿಂ ಪುನಂತೆ ಅಂತ ಹೇಳುವುದು ಅದಕ್ಕಾಗಿ. ಪಂಕ್ತಿಯ ಸಾಲಿನಲ್ಲಿ ಕೂತ್ಕೊಂಡಿರುವಂಥ ಸಾವಿರಾರು ಜನರನ್ನ ಅವರು ಪವಿತ್ರರನ್ನಾಗಿ ಮಾಡ್ತಾರೆ. ನನ್ನಲ್ಲಿ ಭಗವಂತನ ಮನಸ್ಸಿಡಬೇಕು, ಭಗವಂತನನ್ನೇ ಗತಿ ಅಂತ ನಂಬಿರುವಂಥವ್ರು ಅವರು ಪಂಕ್ತಿ ಪಾವನರು. ಪೂಜಾ ಸತ್ಕಾರಕ್ಕೆ ಅವರೇ ಯೋಗ್ಯರು. ಹೀಗೆ ಯೋಗ್ಯರಾದವರು ಯಾರು ಅಂತ ಈಗ ನಿಂಗೆ ವರ್ಣನೆ ಮಾಡಿದ್ದೇನೆ. ಮುಂದೆ ಅಯೋಗ್ಯರು ಯಾರು ಅಂತ ವರ್ಣನೆ ಮಾಡ್ತೇನೆ, ಅದನ್ನು ಕೇಳು ಅಂತ ಹೇಳ್ತಿದ್ದಾನೆ. ಆ ಅಯೋಗ್ಯರಾದವರ ವರ್ಣನೆಯನ್ನ ನಾಳೆ ದಿವಸ ನೋಡೋಣ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.